ಒಂದು ದೊಡ್ಡ ಹಡಗು ವಿಶಾಲ ಸಮುದ್ರದಾದ್ಯಂತ ಸಾಗುತ್ತಿತ್ತು. ಅನೇಕ ಪ್ರಯಾಣಿಕರು, ಕಾರ್ಮಿಕರು ಮತ್ತು ಸಿಬ್ಬಂದಿ ಅದರಲ್ಲಿದ್ದರು ಮತ್ತು ಹಡಗಿನ ಮಾಲೀಕನು ಸಹ ಅವರೊಂದಿಗೆ ಪ್ರಯಾಣಿಸುತ್ತಿದ್ದನು. ಎಲ್ಲವೂ ಸರಾಗವಾಗಿ ನಡೆಯುತ್ತಿತ್ತು. ಇದ್ದಕ್ಕಿದ್ದಂತೆ ಸಮುದ್ರದ ಮಧ್ಯದಲ್ಲಿ ಹಡಗು ಸಂಪೂರ್ಣವಾಗಿ ನಿಂತುಹೋಯಿತು. ಎಂಜಿನ್ ಸಂಪೂರ್ಣವಾಗಿ ಸ್ಥಗಿತಗೊಂಡಿತು. ಎಲ್ಲೆಡೆ ಭೀತಿ ಹರಡಿತು. ಕಾರ್ಮಿಕರು ಮತ್ತು ಎಂಜಿನಿಯರ್ಗಳು ಎಂಜಿನ್ ಅನ್ನು ಪರಿಶೀಲಿಸಲು ಧಾವಿಸಿದರು. ಅವರು ಪ್ರತಿಯೊಂದು ಭಾಗವನ್ನು ತೆರೆದರು, ಪ್ರತಿಯೊಂದು ತಂತಿಯನ್ನು ಪರಿಶೀಲಿಸಿದರು ಮತ್ತು ಹಡಗಿನೊಳಗಿನ ಪ್ರತಿಯೊಂದು ಯಂತ್ರವನ್ನು ಪರಿಶೀಲಿಸಿದರು. ಏನು ತಪ್ಪಾಗಿದೆ ಎಂದು ಅರ್ಥಮಾಡಿಕೊಳ್ಳಲು ಅವರು ತಮ್ಮ ಕೈಲಾದಷ್ಟು ಪ್ರಯತ್ನಿಸಿದರು, ಆದರೆ ಯಾರಿಗೂ ಅದನ್ನು ಕಂಡುಹಿಡಿಯಲು ಸಾಧ್ಯವಾಗಲಿಲ್ಲ. ಗಂಟೆಗಳು ಕಳೆದವು, ನಂತರ ಇಡೀ ದಿನ ಕಳೆದು ಹೋಯಿತು, ಆದರೂ ಯಾವುದೇ ಪರಿಹಾರವಿರಲಿಲ್ಲ. ಹಡಗಿನ ಮಾಲೀಕರು ತೀವ್ರ ಚಿಂತಿತರಾದರು. ಅವರು ಸಮುದ್ರದ ಮಧ್ಯದಲ್ಲಿ ಸಿಲುಕಿಕೊಂಡಿದ್ದರಿಂದ ಸಹಾಯವು ಬೇಗನೆ ಬರಲು ಸಾಧ್ಯವಾಗಲಿಲ್ಲ. ಹತ್ತಿರದ ದ್ವೀಪವು ದೂರದಲ್ಲಿತ್ತು ಮತ್ತು ತಜ್ಞರನ್ನು ಕರೆಯಲು ಕನಿಷ್ಠ 4 ರಿಂದ 5 ದಿನಗಳು ಬೇಕಾಗುತ್ತಿದ್ದವು. ಬೇರೆ ದಾರಿಯಿಲ್ಲದೆ ಹಡಗು ಅಲ್ಲಿಯೇ ಸಿಲುಕಿಕೊಂಡಿತು ಮತ್ತು ಎಲ್ಲರೂ ಕಾಯುತ್ತಿದ್ದರು. 4 ದೀರ್ಘ ದಿನಗಳ ನಂತರ ಸುಮಾರು 70 ವರ್ಷ ವಯಸ್ಸಿನ ಒಬ್ಬ ವೃದ್ಧ ಕೊನೆಗೂ ಒಂದು ಸಣ್ಣ ದೋಣಿಯಲ್ಲಿ ಬಂದನು. ಅವನನ್ನು ಎಂಜಿನ್ ತಜ್ಞರಾಗಿ ಕಳುಹಿಸಲಾಗಿತ್ತು, ಆದರೆ ಎಂಜಿನಿಯರ್ಗಳು ಮತ್ತು ಕೆಲಸಗಾರರು ಅವನನ್ನು ನೋಡಿದಾಗ ನಿರಾಶೆಗೊಂಡರು. ಅವರು ಒಬ್ಬರನ್ನೊಬ್ಬರು ನೋಡಿಕೊಂಡು ಯೋಚಿಸಿದರು, ಈ ಒಬ್ಬ ವೃದ್ಧನು ಏನು ಮಾಡಬಹುದು? ಅವನು ಒಬ್ಬಂಟಿಯಾಗಿ ಸಮಸ್ಯೆಯನ್ನು ಹೇಗೆ ಪರಿಹರಿಸಬಹುದು? ನಾವು ತಜ್ಞರ ಸಂಪೂರ್ಣ ತಂಡವನ್ನು ನಿರೀಕ್ಷಿಸುತ್ತಿದ್ದೆವು ಎಂದರು. ಆದರೆ ಆ ವೃದ್ಧ ಏನೂ ಹೇಳಲಿಲ್ಲ. ಸಮಯವನ್ನು ವ್ಯರ್ಥ ಮಾಡದೆ ಅವನು ಸದ್ದಿಲ್ಲದೆ ಎಂಜಿನ್ ಕೋಣೆಗೆ ನಡೆದನು. ಎಲ್ಲರೂ ಅವನನ್ನು ಹತ್ತಿರದಿಂದ ನೋಡುತ್ತಿದ್ದರು. ಅವನು ಎಂಜಿನ್ ಅನ್ನು ಮೇಲಿನಿಂದ ಕೆಳಕ್ಕೆ ಎಚ್ಚರಿಕೆಯಿಂದ ಪರೀಕ್ಷಿಸಿದನು. ಅವನು ಶಬ್ದಗಳನ್ನು ಆಲಿಸಿದನು, ಪ್ರತಿಯೊಂದು ಮೂಲೆಯನ್ನು ಪರಿಶೀಲಿಸಿದನು ಮತ್ತು ಆಳವಾದ ಗಮನದಿಂದ ಎಲ್ಲವನ್ನೂ ಗಮನಿಸಿದನು. ಸ್ವಲ್ಪ ಸಮಯದ ನಂತರ ಅವನು ತನ್ನ ಚೀಲವನ್ನು ತೆರೆದನು. ಒಂದು ಸಣ್ಣ ಸುತ್ತಿಗೆಯನ್ನು ತೆಗೆದುಕೊಂಡು ಎಂಜಿನ್ನ ಒಂದು ನಿರ್ದಿಷ್ಟ ಭಾಗದ ಮೇಲೆ ಒಂದು ಲಘು ಟ್ಯಾಪ್ ಮಾಡಿದನು. ಅವನು ಹಾಗೆ ಮಾಡಿದ ತಕ್ಷಣ ಎಂಜಿನ್ ಮತ್ತೆ ಪ್ರಾರಂಭವಾಯಿತು. ಆ ಸೌಮ್ಯವಾದ ಟ್ಯಾಪ್ ಸಿಕ್ಕಿಬಿದ್ದ ಗೇರ್ ಚಕ್ರವನ್ನು ದುರ್ಬಲಗೊಳಿಸಿ ಎಲ್ಲವನ್ನು ಮತ್ತೆ ಜೀವಂತಗೊಳಿಸಿದಂತೆ ತೋರುತ್ತಿತ್ತು. ಹಡಗು ಮತ್ತೆ ಕಾರ್ಯರೂಪಕ್ಕೆ ಬಂದಿತು. ಅಲ್ಲಿ ನಿಂತಿದ್ದ ಎಲ್ಲರೂ ಆಘಾತಕ್ಕೊಳಗಾದರು. 4-5 ದಿನಗಳ ಕಾಲ ಅವರು ಹಡಗನ್ನು ಸರಿಪಡಿಸಲು ಹೆಣಗಾಡಿದರು, ಆದರೆ ಅವರೆಲ್ಲರೂ ವಿಫಲರಾಗಿದ್ದರು. ಮತ್ತು ಆ ಮನುಷ್ಯ ಬಂದು ಒಂದು ಸಣ್ಣ ಸುತ್ತಿಗೆಯಿಂದ ಒಮ್ಮೆ ಟ್ಯಾಪ್ ಮಾಡಿ ಕೆಲವೇ ನಿಮಿಷಗಳಲ್ಲಿ ಎಲ್ಲವನ್ನು ಪರಿಹರಿಸಿದನು. ಶೀಘ್ರದಲ್ಲೇ ಹಡಗು ಸುರಕ್ಷಿತವಾಗಿ ತನ್ನ ಪ್ರಯಾಣವನ್ನು ಮುಂದುವರಿಸಿತು ಮತ್ತು ಯಶಸ್ವಿಯಾಗಿ ತನ್ನ ಗಮ್ಯಸ್ಥಾನವನ್ನು ತಲುಪಿತು. ಎಲ್ಲವನ್ನು ತನ್ನ ಕಣ್ಣಿನಿಂದಲೇ ನೋಡಿದ ಮಾಲೀಕನು ವೃದ್ಧನ ಬಳಿಗೆ ನಡೆದು ಗೌರವದಿಂದ ಕೇಳಿದನು, ಸರ್, ನಿಮ್ಮ ಕೆಲಸಕ್ಕೆ ನಾನು ನಿಮಗೆ ಎಷ್ಟು ಸಂಭಾವನೆ ನೀಡಬೇಕು? ಮುದುಕ ಶಾಂತವಾಗಿ 1 ಲಕ್ಷ ರೂಪಾಯಿ ಎಂದು ಉತ್ತರಿಸಿದನು. ಇದನ್ನು ಕೇಳಿದ ಮಾಲೀಕನು ಆಶ್ಚರ್ಯಚಕಿತನಾದನು. ಒಂದು ಸಣ್ಣ ಸುತ್ತಿಗೆ ಹೊಡೆತಕ್ಕೆ 1 ಲಕ್ಷ ರೂಪಾಯಿಯೇ ಎಂದು ಮುದುಕನನ್ನು ಕೇಳಿದ. ಮುದುಕ ಮುಗುಳ್ನಗುತ್ತಾ, ಇಲ್ಲ, ಸುತ್ತಿಗೆಯಿಂದ ಹೊಡೆದರೆ 1,000 ರೂಪಾಯಿ. ಆದರೆ ಎಲ್ಲಿ ಹೊಡೆಯಬೇಕು ಮತ್ತು ಎಷ್ಟು ಬಲವಾಗಿ ಹೊಡೆಯಬೇಕು ಎಂದು ತಿಳಿದಿದ್ದರೆ 99,000 ರೂಪಾಯಿ ಎಂದು ಹೇಳಿದನು. ಇದನ್ನು ಕೇಳಿದ ಮಾಲೀಕರು ನಿಜವಾದ ಕೌಶಲ್ಯದ ಮೌಲ್ಯವನ್ನು ತಕ್ಷಣವೇ ಅರ್ಥ ಮಾಡಿಕೊಂಡರು. ಅವರು ವೃದ್ಧನ ಬುದ್ಧಿವಂತಿಕೆಯನ್ನು ಮೆಚ್ಚಿದರು ಮತ್ತು ಸಂತೋಷದಿಂದ ಅವನ ಸಂಪೂರ್ಣ ಶುಲ್ಕವನ್ನು ಪಾವತಿಸಿದರು. ನಮ್ಮ ಜೀವನದಲ್ಲಿ ನಾವು ನೋಡಿದರೆ ಯಶಸ್ಸು ಕಠಿಣ ಪರಿಶ್ರಮದಿಂದ ಮಾತ್ರ ಬರುವುದಿಲ್ಲ ಎಂದು ನಾವು ಕಂಡುಕೊಳ್ಳುತ್ತೇವೆ. ಅದು ಸರಿಯಾದ ಕೌಶಲ್ಯ ಮತ್ತು ಬುದ್ಧಿವಂತ ಕೆಲಸದಿಂದ ಬರುತ್ತದೆ. ಅನೇಕ ಜನರು ಹಗಲು ರಾತ್ರಿ ವರ್ಷಗಟ್ಟಲೆ ಕೆಲಸ ಮಾಡುತ್ತಾರೆ, ಆದರೆ ಸರಿಯಾದ ಕೌಶಲ್ಯಗಳನ್ನು ಕಲಿಯದೆ ಅವರ ಪ್ರಯತ್ನಗಳು ಸಾಮಾನ್ಯವಾಗಿ ಸಣ್ಣ ಫಲಿತಾಂಶಗಳನ್ನು ಮಾತ್ರ ತರುತ್ತವೆ. ಮತ್ತೊಂದೆಡೆ ಒಬ್ಬ ನುರಿತ ವ್ಯಕ್ತಿಯು ನಿಮಿಷಗಳಲ್ಲಿ ದೊಡ್ಡ ಸಮಸ್ಯೆಗಳನ್ನು ಪರಿಹರಿಸಬಹುದು, ಏಕೆಂದರೆ ಅವರಿಗೆ ನಿಖರವಾಗಿ ಏನು ಮಾಡಬೇಕು, ಯಾವಾಗ ಮಾಡಬೇಕು ಮತ್ತು ಅದನ್ನು ಹೇಗೆ ಮಾಡಬೇಕೆಂದು ತಿಳಿದಿದೆ. ಮುದುಕನಿಗೆ ಒಂದು ಸುತ್ತಿಗೆಯಿಂದ ಹೊಡೆದಿದ್ದಕ್ಕಾಗಿ ಸಂಭಾವನೆ ಸಿಗಲಿಲ್ಲ. ಅವರ ವರ್ಷಗಳ ಕಲಿಕೆ, ಅಭ್ಯಾಸ, ಅನುಭವ ಮತ್ತು ನಿಖರವಾಗಿ ಎಲ್ಲಿ ಮತ್ತು ಹೇಗೆ ಕಾರ್ಯನಿರ್ವಹಿಸಬೇಕೆಂದು ತಿಳಿದಿದ್ದಕ್ಕಾಗಿ ಅವರಿಗೆ ಸಂಭಾವನೆ ನೀಡಲಾಯಿತು. ಜೀವನವು ಹೀಗೆಯೇ ನಿಖರವಾಗಿ ಕಾರ್ಯನಿರ್ವಹಿಸುತ್ತದೆ. ವೈದ್ಯರು ವೈದ್ಯಕೀಯ ಕೌಶಲ್ಯದಿಂದ ಯಶಸ್ವಿಯಾಗುತ್ತಾರೆ. ಎಂಜಿನಿಯರ್ ತಾಂತ್ರಿಕ ಕೌಶಲ್ಯದಿಂದ ಬೆಳೆಯುತ್ತಾರೆ. ಬೋಧನಾ ಕೌಶಲ್ಯದಿಂದಾಗಿ ಶಿಕ್ಷಕನನ್ನು ಗೌರವಿಸಲಾಗುತ್ತದೆ. ಗಾಯಕ, ಬರಹಗಾರ, ವಿನ್ಯಾಸಕ, ಉದ್ಯಮಿ ಅಥವಾ ಕಂಪ್ಯೂಟರ್ ತಜ್ಞರು ಜೀವನದಲ್ಲಿ ಬೆಳೆಯುತ್ತಾರೆ, ಏಕೆಂದರೆ ಅವರು ಕಲಿತಿದ್ದಾರೆ ಮತ್ತು ತಮ್ಮ ಕ್ಷೇತ್ರದಲ್ಲಿ ಅತ್ಯುತ್ತಮರಾಗುತ್ತಾರೆ. ಯಶಸ್ಸು ಕೆಲವೇ ಜನರಿಗೆ ಮಾತ್ರ ಬರುವುದಿಲ್ಲ. ಕಲಿಯುತ್ತಲೇ ಇರುವ, ಸುಧಾರಿಸಿಕೊಳ್ಳುವ ಮತ್ತು ತಜ್ಞರಾಗುವವರಿಗೆ ಇದು ಬರುತ್ತದೆ. ಆದ್ದರಿಂದ ಕೇವಲ ಕಷ್ಟಪಟ್ಟು ಕೆಲಸ ಮಾಡುವ ಬದಲು ಕಲಿಕೆಯತ್ತ ಗಮನ ಹರಿಸಿ. ಪ್ರತಿದಿನ ನಿಮ್ಮನ್ನು ಸುಧಾರಿಸಿಕೊಳ್ಳಿ. ನಿಮ್ಮನ್ನು ಮೌಲ್ಯಯುತವಾಗಿಸುವ ಕೌಶಲ್ಯವನ್ನು ಬೆಳೆಸಿಕೊಳ್ಳಿ. ಜನರು ನಿಮ್ಮ ಪರಿಣಿತಿಯನ್ನು ನಂಬುವಷ್ಟು ನಿಮ್ಮ ಕ್ಷೇತ್ರದಲ್ಲಿ ಉತ್ತಮರಾಗಿರಿ. ನೆನಪಿಡಿ, ನಿಮ್ಮ ಕೌಶಲ್ಯವು ನಿಮ್ಮ ನಿಜವಾದ ಸಂಪತ್ತು, ನಿಮ್ಮ ಜ್ಞಾನವು ನಿಮ್ಮ ನಿಜವಾದ ಶಕ್ತಿ, ಮತ್ತು ನೀವು ಇಂದು ನಿಮ್ಮನ್ನು ಹೆಚ್ಚು ಸುಧಾರಿಸಿಕೊಂಡಷ್ಟು ನಿಮ್ಮ ನಾಳೆಗಳು ಪ್ರಕಾಶಮಾನವಾಗಿರುತ್ತವೆ.